ವಾಯ್ಸ್ ಆಫ್ ಚಿತ್ತಾಪುರ ವೀಕ್ಷಕರಿಗೆ ನಮಸ್ಕಾರ. ಬಸವಕಲ್ಯಾಣ ಅಪಾರ ಮಳೆಯಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದ್ದು, ಕಷ್ಟದಲ್ಲಿರುವ ರೈತರ ಪ್ರತಿ ಎಕರೆಗೆ 25,000 ರೂಪಾಯಿ ರಾಜ್ಯ ಸರ್ಕಾರ ಶೀಘ್ರ ಪರಿಹಾರ ಹಣ ಬಿಡುಗಡೆ ಜತೆಗೆ ಬೆಳೆ ಸಾಲಮನ್ನಾ ಮಾಡಬೇಕೆಂದು ಒತ್ತಾಯಿಸಿ ಬಿಜೆಪಿಯಿಂದ ಶಾಸಕ ಶರಣು ಸಲಗರ ನೇತೃತ್ವದಲ್ಲಿ ಶುಕ್ರವಾರ ಬೃಹತ್ ಅರೆಬೆತ್ತಲೆ ಪ್ರತಿಭಟನೆ ನಡೆಯಿತು. ಹಾಗೂ ಅರೆಬೆತ್ತಲಾಗಿ ರೈತರ ಉಡುಗೆಯಲ್ಲಿ ಭಾಗವಹಿಸಿದ್ದ ಶಾಸಕ ಶರಣು ಸಲಗರ ಅವರಿಗೆ ಪೋತರಾಜರ ವೇಷದಲ್ಲಿದ್ದ ಸಿಎಂ, ಡಿಸಿಎಂ, ಕೃಷಿ ಹಾಗೂ ಕಂದಾಯ ಸಚಿವರ ಮುಖವಾಡ ಧರಿಸಿದವರು ಚಾಟಿಯಿಂದ ಚಬಕ ಬಲವಾದ ಏಟು ಹಾಕಿದ್ದರಿಂದ ಮೈಮೇಲೆ ಗಾಯ ಮಾಡಿಕೊಂಡ ಶಾಸಕ ಬೆಳೆ ನಷ್ಟ ಪರಿಹಾರ ವಿಳಂಬಕ್ಕೆ ಆಕ್ರೋಶ. ಬಂಧುಗಳೇ, ಈ ಸಲ 4 ರಿಂದ 5 ತಿಂಗಳ ಅತಿಯಾದ ಮಳೆಯಿಂದ ಯಾರು ಮಾತಾಡ್ಬೇಕಪ್ಪ, ನಿಮ್ ಕಾಲು ಹಿಡಿತೀನಿ ನಾನು. ಸೀರಿಯಸ್ ಇರಿಸತ್ತೆ ಮಾಡಿ ನಮ್ಮ ಹೋರಾಟ ಸರ್ಕಾರ ಕೇಳಬೇಕು. ಸುಮಾರು 4 ತಿಂಗಳಿಂದ 5 ತಿಂಗಳ ತನಕ ಧಾರಾಕಾರ ಮಳೆ ಬಂತು. ನಾವ್ಯಾರು ಇಲ್ಲಿ ತನಕ ಅಂತ ಮಳೆ ನೋಡಲೇ ಇಲ್ಲ ನಮ್ಮ ಬದುಕಿನೊಳಗ. ಪರಿಸ್ಥಿತಿ ಏನಾಯ್ತು? ನಾವೆಲ್ಲ ಬಡ ರೈತರು. ಈಗಾಗಲೇ ಒಂದು ಪೀಳಿಗೆ 1972 ಬರಗಾಲ ಬಿತ್ತು. ಬಾಂಬೆ, ಪುನಾ, ಹೈದರಾಬಾದ್, ಬೆಂಗಳೂರು ಸೇರಲ್ಲ. ಒಂದು ಪೀಳಿಗೆ ನಮಗೆ ಪೂರ ಹೋಗ್ಯದ. 1972 ಆದ ಮೂಲಕ ಅದಕ್ಕಿಂತ ಇದು ಭಯಾನಕ ಹಸಿ ಬರಗಾಲ ರೈತ ಬಂಧುಗಳೇ. ಇದು ನಾನು ಯಾಕೆ ಈ ರೀತಿ ನಾವೆಲ್ಲ ರೈತರನ್ನು ಅರೆಬೆತ್ತಲೆ ಹೋರಾಟ ಮಾಡೋ ಕಾರಣ ಏನು? ಸರ್ಕಾರಕ್ಕೆ ಕಣ್ಣಿಲ್ಲ, ಸರ್ಕಾರಕ್ಕೆ ಕಿವಿ ಇಲ್ಲ, ಸರ್ಕಾರಕ್ಕೆ ಹೃದಯ ಇಲ್ಲ. ಸರ್ಕಾರದಲ್ಲಿ ಇರ್ತಕ್ಕಂಥ ಮಂತ್ರಿಗಳು ಅವ್ರು ಯಾರು? ಬಹುತೇಕ ಪಾಲು ರೈತರ ಮಕ್ಕಳಲ್ಲ. ಅವರೆಲ್ಲ ಬೆಂಗಳೂರು ಹುಟ್ಟಿ ಬೆಂಗಳೂರು ಕಾನ್ವೆಂಟ್ಗಳು ಓದಿ MLA ಆದವರು, ಮಂತ್ರಿ ಆದವರು. ಅವ್ರಿಗೆ ರೈತರ ನೋವು ಗೊತ್ತಾಗ್ತದ? ರೈತರ ನೋವು ಗೊತ್ತಾಗಲ್ಲ. ಮುಖ್ಯಮಂತ್ರಿಗಳೇ, ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರೇ, ಚಲುವರಾಯ ಸ್ವಾಮಿ ಅವರೇ, ಎಷ್ಟು ಮಳೆ ಬಿದ್ದು ನಮ್ಮ ತೊಗರಿ ತಂಗಿತನ ಮುಳುಬಹುದು. ನಮ್ಮ ಸೋಯಾಬೀನ್ ನಾವು ಬದುಕಬೇಕಾಗಿತ್ತು. ನಮ್ಮ ಅನ್ನ ಇತ್ತು ತೊಗರಿ ನೀರೊಳಗೆ ಮುಳುಗಿ ಮತ್ತೆ ನಾಟಿ ಬಂದ್ಬೋದು. ನೀವ್ಯಾರು ಒಬ್ಬರು ಬಂದು ಒಂದೇ ಹೊಲಕ್ಕೆ ಕಾಲಿಟ್ಟಿಲ್ಲ, ಒಂದೇ ಬೆಳೆ ಹೋಗಿ ನೋಡ್ಲಿಲ್ಲ. ಯಾಕಂದ್ರೆ ನಿಮ್ಗೆ ರೈತರ ಬಗ್ಗೆ ಕಿಂಚಿತ್ ಏನೋ ನಿಮಗೆ ಜ್ಞಾನ ಇಲ್ಲ. ನಾನು ನಿಮಗೆ ವಿನಂತಿಯನ್ನ ಮಾಡ್ತೇನೆ, ನಿಮಗೆಲ್ಲರಿಗೂ ಗೊತ್ತಿರಲಿ. ಇವತ್ತೆಷ್ಟೋ ಜನ ನಾನೇನು ಕಾಂಗ್ರೆಸ್ಸಿನೊಳಗೆ ಎಲ್ಲ ಮಂತ್ರಿಗಳು ಖರಾಬರ ಅಂತ ಹೇಳ್ತಾ ಇಲ್ಲ. ನಾನು ಅಲ್ಲಿನೂ ಕೂಡ ಕೆಲವು ಮಂತ್ರಿಗಳನ್ನ, ಬಹುತೇಕ ಮಂತ್ರಿಗಳು ಗೊತ್ತಿಲ್ಲ ನಿಮ್ಗ. ಮುಖ್ಯಮಂತ್ರಿಗಳೇ, ಉತ್ತರ ಕರ್ನಾಟಕದೊಳಗ, ಕಲ್ಯಾಣ ಕರ್ನಾಟಕದೊಳಗ, ಬೀದರ್, ಕಲಬುರಗಿ,
ಯಾದಗಿರಿ ಜಿಲ್ಲೆದೊಳಗ ರೈತರು ಬಡತನಕ್ಕಾಗಿ ಬರಗಾಲ, ಪ್ರತಿ ವರ್ಷ ಬರಗಾಲ, ಮಳಿ ಕಮ್ಮಾಗಲೇ ಬೆಳೆ ಹೋಗ್ಬೇಕು, ಮಳಿ ಹೆಚ್ಚಾಗಲೇ ಬೆಳೆ ಹೋಗ್ಬೇಕು. ಬೆಳೆದರ ರೈತರಿಗೆ ಬೆಳೆ ಒಳ್ಳೆ ರೇಟ್ ಸಿಗಲ್ಲ. ಎಷ್ಟೋ ಜನ ನಮ್ಮ ರೈತರು ಟಮಾಟ ಬೆಳಿಬೇಕು, ವೈನ್ ಅಡ್ತಿದಾಗೆ ಬಿಟ್ಟು ಓಡಿ ಬರಬೇಕು. ಉಳ್ಳಾಗಡ್ಡಿ ಬೆಳಿಬೇಕು, ಅಡ್ತಿದಾಗೆ ಬಿಟ್ಟು ವಾಪಸ್ ಬರಬೇಕು. ಇಂಥವೆಲ್ಲ ಅವ್ರಿಗೆ ಮಾಹಿತಿ ಇಲ್ಲ. ನಾನು ಹೇಳ್ತೀನಿ, ಮುಖ್ಯಮಂತ್ರಿಗಳೇ, ತಾವು ಕೇಳ್ರಿ ಮಾಧ್ಯಮದ ಮುಖಾಂತರ, ನಮ್ ಕಡೆ ಯಾವ ರೀತಿ ಬರಗಾಲ ಅದರ. ಎಷ್ಟೋ ಜನ ಚಿಂಚೋಳಿನೊಳಗ ಬಡ ರೈತರು ತುತ್ತು ಅನ್ನಕ್ಕಾಗಿ, ಹೊಟ್ಟಿ ತುತ್ತುವ ಸಲಕ್ಕಾಗಿ ನಮ್ಮ ಹೊಟ್ಟಿ ಹುಟ್ಟಿದ ಮಕ್ಕಳಿಗೆ ಕೂಸುಗಳಿಗೆ ಬೇರೆಯವ್ರಿಗೆ ಮಾರಾಟ ಮಾಡಿದ್ದು ನೀವು ಕಿವಿಗೆ ಗೊತ್ತಿಲ್ಲ ಅಂತ ಕಾಣ್ತಾನೆ. ಇದು ನಮ್ಮ ಬಡತನ. ಇವತ್ತೆಷ್ಟೋ ಜನ ನಿಮ್ಗೆ ಗೊತ್ತಿರಲಿ. ಇನ್ನೊಂದು ಭಯಾನಕ ಸತ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಹೇಳ್ತೀನಿ, ಬಡತನಕ್ಕಾಗಿ ಎಷ್ಟೋ ಜನ ನಮ್ಮ ಹೆಣ್ಮಕ್ಳು ವಿಷಯವಾಟಿಗೆ ಇರ್ತಕ್ಕಂಥದ್ದು ನಿಮ್ಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಅಂದ್ರೆ ನೀವೆಲ್ಲರೂ ಅದಕ್ಕೆ ಕಣ್ಣು ಮುಚ್ಚಿ ಬೆಚ್ಚಿ ಬೆಂಗಳೂರಲ್ಲಿ ನೀವೆಲ್ಲರೂ ಕುಂತಿದ್ದೆ. ಇವತ್ತು ನಿಮ್ಗೆ ಗೊತ್ತಿರಲಿ, 1972 ಪ್ರತಿ ವರ್ಷ ನಮ್ಮ ಜನ ಮುಂಬೈ, ಪುನಾ, ಬೆಂಗಳೂರು, ನಮ್ಮ ಜನ ಹೋಗ್ಬೇಕು, ದುಡಿಬೇಕು. ನಿಮ್ ಸುಮ್ಮನೆ ತೊಳಿಬೇಕು, ನಮ್ ಜನ ತೊಳಿಬೇಕು. ನಿಮ್ ಮನೆಯ ಸ್ವಚ್ಛ ಮಾಡ್ಬೇಕು, ನಮ್ ಜನ ಸ್ವಚ್ಛ ಮಾಡ್ಬೇಕು. ನಿಮ್ BTS ಬಸ್ ಯಾರು ಮಾಡಿಸ್ಬೇಕು, ನಮ್ ಜನ ಡ್ರೈವಿಂಗ್ ಮಾಡ್ಬೇಕು. ಮುಖ್ಯಮಂತ್ರಿಗಳೇ, ನಮ್ಮ ಬದುಕು ಇಲ್ಲಿ ನೋಡಿ, ನಾವೆಲ್ಲರೂ 10,000 ಜನ ರೈತರು ಅರೆಬತ್ತಲೆ ಹೋರಾಟ ಯಾಕೆ ಮಾಡ್ಲತ್ತಿದ್ದು ಅಂದ್ರೆ ನಮ್ಮ ರೈತರಿಗೆ ನಿಮ್ಗೆ ತೋರಿಸ್ತೀನಿ. ಒಬ್ಬೊಬ್ಬರಿಗೆ ನೋಡಿದ್ರೆ ಮೈದಾಗ 2 ಲೀಟರ್ ರಕ್ತ ಇಲ್ಲ. TB ಪೇಷಂಟ್ ಅಪ್ಲೈ ಎಷ್ಟೋ ಮಂದಿ ರೈತರು ಒಳ್ಳೆ ಆರಿಲ್ಲ ನಮಗ. ಯಾಕಪ್ಪ ಒಳ್ಳೆ ಮಾಲ್ ಬೆಳೀತಂದ್ರೆ ನಾವು ನಿಮ್ಮ ಹೊಟ್ಟಿಗೆ ಹಾಕಬೇಕು, ನಳ್ಳಂತಿದಾಗ ನಾವು ಬದುಕಬೇಕು. ಇವತ್ತೆಷ್ಟೋ ಜನ ನಮ್ಮ ರೈತರು ಬಾಂಬೆಗೆ ಹೋಗಿ ಅಧ್ಯಕ್ಷರ ನನ್ನ ಬಳಿ ಬರ್ತಾರ, ಶರಣು ಸಲ್ಗ ನನ್ನ ಕಿಡ್ನಿ ಫೇಲ್ ಆಗ್ಯದ ಅಂತ ಹೇಳ್ತಾರೆ. ನಾ ಕೇಳ್ತೀನಿ, ಯಾಕೆ ಕಿಡ್ನಿ ಫೇಲ್ ಆಯ್ತು? ಬರ್ತೇನೆ ಇತ್ತು, ಬಾಂಬೆಗೆ ಹೋಗಿದ, ಸಂಡೇಸ್ ಹೋಗ್ಬೇಕಂದ್ರ 45 ನಿಮಿಷ ಪಾಳಿ ನಿಂದಿರ್ಬೇಕಾಗ್ತಿತ್ತು. ನಾನು 10 ವರ್ಷ ಇದೇ ರೀತಿ ಧಾರೆ ಬಿಡ ಮಾಡಿ, ನಾನು 10 ವರ್ಷ ಇದೇ ರೀತಿ ಅಲ್ಲೇ ಬದುಕಿ ನಾನು. ಅದಕ್ಕಾಗಿ ನನ್ನ ಕಿಡ್ನಿ ಹೋಗ್ಯದ ಅಂತ ಹೇಳಿ ನನ್ನ ಬಳಿ ಹೇಳ್ತಾರ. ನಿಮ್ಮಲ್ಲಿ ಯಾರೇ ಅಂತ ನಿಮ್ಮ ಮಂತ್ರಿಗಳ ಬಲ್ಲಿ ಅಂತ ಪೇಷಂಟ್ ಬರ್ತಾರಪ್ಪ ನಿಮ್ಮಲ್ಲಿ? ನಿಮ್ಮ ಮಂತ್ರಿಗಳು ನಾವೇ ಫೋನ್ ಮಾಡಿದ್ರೆ ಫೋನ್ ತೆಗೆಯಲ್ಲ. ನಿಮ್ಮ ಕಳ್ಕೊಳ್ಳೋರು ಇಲ್ಲ. ರೈತರ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ, ರೈತರ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. 8,000 ಕೊಡ್ತೀರಿ, ನಿಮ್ಗೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳೇ. 1 ಎಕರೆ ಸೋಯಾಬೀನ್ ಬಿತ್ತಿ ರಾಶಿ ಮಾಡ್ಲಕ್ 15,000 ಖರ್ಚು. 1 ಎಕರೆ ಹೊಡಿಸ್ಬೇಕು. ರೈತರು ಹೊಟ್ಟೆ ತುಂಬುವ ಸಲುವಾಗಿ ದನ ಕರುಗಳು ಕಟ್ಟಲಿ. ಇದಕ್ಕೆ ನೀವು ಹೊಣೆಯಲ್ಲ ಮುಖ್ಯಮಂತ್ರಿಗಳೇ, ಇದಕ್ಕೆ ನೀವು ಪರಿಹಾರ ಕೊಡ್ಬೇಕಲ್ಲ. ಎತ್ತುಗಳಿಲ್ಲ, ಆಕಳಿಲ್ಲ, ಮುಂದಿನ ಪೀಳಿಗೆಗೆ ಬದುಕಬೇಕು. ನಮ್ಮಲ್ಲಿ ಬೇಗ ಶಿಕ್ಷಣ ಬೇಕಾದ್ರೆ ಒಕ್ಕಲ್ತನ ಮಾಡಕ ಯಾರ ಬಳಿಗೆ ಎತ್ತುಗಳಿಲ್ಲ, ಬೆಳೆ ಇಲ್ಲ. ಈಗ ಇದಕ್ಕೆ ಟ್ರ್ಯಾಕ್ಟರ್ ಹಚ್ಚಬೇಕು, ಬೆಳೆ ಹೊಡಿಸ್ಬೇಕಂದ್ರೆ 1600 ರೂಪಾಯಿ ಬೇಕು. 1 ಎಕರೆ ರೂಟ್ ಹಚ್ಚಬೇಕಂದ್ರೆ 800 ರೂಪಾಯಿ ಬೇಕು, 1200 ರೂಪಾಯಿ ಬೇಕು. ಎಲ್ಲ ಕಡೆಗಳ 1 ಎಕರೆ ಖರ್ಚು 15,000. ಹೆಂಗ ಬರಬೇಕು ರೈತರು? ಒಬ್ಬರಿಂದ ನಿಮಗೆ ಕಾಸಿಲ್ಲ. ಉತ್ತರ ಕರ್ನಾಟಕದ ರೈತರು, ಬೀದರ್, ಕಲಬುರಗಿ, ಯಾದಗಿರಿ ಜಿಲ್ಲೆ ರೈತರು ಏನ್ ಪರಿಸ್ಥಿತಿ ನಡೆದ ಅಂತ ಹೇಳಿ ಇವತ್ತು ನಾನು ಅರೆಬತ್ತಲೆ ಹೋರಾಟ ಮಾಡಿ ನನ್ನ ಮೈ ತುಂಬಾ ಕಲಿಬರಲ್ಲ. ನಾನು ಹೊಡ್ಸೋಣಿನಿ, ನನಗೇನು ಪರವಾಗಿಲ್ಲ. ಇಂಥ ನೋವು ಪ್ರತಿಯೊಬ್ಬ ರೈತರಿಗೆ ಅನೇಕ ಜನ मला माहित आहे. सर्व बहुत लोकांना कन्नड तुम्हाला माहित होत नाही, कन्नड कळत नाही तुम्हाला. तरी पण मी मला माहित आहे तुम्ही किती अवघड मध्ये आहे, तुम्हाला किती संकट आहे मला कळत आहे. शेतकरी बांधवांनो, काही चिंता करू नका. मुख्यमंत्री तुमचा परिहार करू दे न करू दे, तुमचा मुलगा, तुमचा सेवक शरणू ಹಾಗಾಗಿ ಮುಖ್ಯಮಂತ್ರಿಗಳೇ ನೋಡ್ರಿ, ಮಹಾರಾಷ್ಟ್ರದೊಳಗ ಮುಖ್ಯಮಂತ್ರಿಗಳು ಬಂದರು,
ಮರಾಠೋಡ ಎಲ್ಲ ಕಡೆ ಓಡಾಡಿದ್ರು, ತಂದ್ರು. ಎಷ್ಟು ಕೊಟ್ಟರು ರೈತರ ಪರಿಹಾರ? ದೇವೇಂದ್ರ ಫಡ್ನವೀಸ್ ಅವರು 32,628 ಕೋಟಿ ಮಹಾರಾಷ್ಟ್ರ ಸರ್ಕಾರ ಕೊಟ್ಟು ನಿಮಗೇನ್ ಬ್ಯಾನಿ ಬಂದ್ರು? ನೀವೇನ್ ಮಾಡ್ತೀರಿ? ಶರಿ ಕಳಿಸ್ತೀರಿ ನಮ್ಮ ಕಡೆಯಲ್ಲ. ಶರಿ ಕೂಡ ರೈತರು ಸಾಯ್ಬೇಕು. ನಾನು ಕೇಳ್ದ ನಮ್ಮ ಎಕ್ಸೈಸ್ ಅಧಿಕಾರಿಗಳಿಗೆ, ಶರಿ ಮಾಡಬೇಡ್ರು ಮಾರಾಯ, ನಮ್ಮ ಅಮಾಯಕ ರೈತರು ಕೂಡ ಸಾಯ್ಲತ್ತಾರ ಅಂದ್ರೆ ಎಕ್ಸೈಸ್ ದವ್ರು ಏನ್ ಹೇಳಿದ್ರು ಗೊತ್ತಾ? ಸರ್, ನಮ್ಮ ಕುಂಡಿ ಮೇಲೆ ಹೊಟ್ಟಿಲತ್ತಾರ, ಟಾರ್ಗೆಟ್ ಕೂಡ್ಲತ್ತಾರ, ಈ ಸ್ಮಾರಕ ಟ್ಯಾಕ್ಸ್ ಸರಿ ಅಂತ ಹೇಳಿ. ಮುಖ್ಯಮಂತ್ರಿಗಳೇ, ನಮ್ಮಲ್ಲಿಂದ ಹಾಲು ತಗೊಂಡು ನಾವು ನಿಮ್ಗೆ ಹಾಲು ಕೊಡ್ಲತ್ತೀವಿ, ನೀವು ನಮಗೆ ಶರೀರ ರೂಪದೊಳಗೆ ವಿಷ ಕೊಡ್ಲತ್ತೀವಿ. ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ, ನಾಚಿಕೆ ಆಗಬೇಕು. ಹಾಗಾಗಿ ಸಮಸ್ತ ರೈತ ಬಾಂಧವರಿಗೆ ದಯಮಾಡಿ ಈ ಸರ್ಕಾರದಿಂದ ಅದು ಎಷ್ಟೇ ಕಷ್ಟ ಆಗಲಿ, ನಮಗೆ ಎಷ್ಟೇ ಹಾನಿಯಾಗಲಿ, ಇವತ್ತು ಮುಖ್ಯಮಂತ್ರಿಗಳೇ ನೀವು ಒಂದು ವೇಳೆ ನಮ್ಮ ಪ್ರತಿಭಟನೆ ನೋಡಿ, ನಮ್ಮ ರೈತರಿಗೆ ಒಂದು ವೇಳೆ ನ್ಯಾಯ ಕೊಟ್ಟಿಲ್ಲ ಅಂತ ನಿಮ್ಗೆ ಗೊತ್ತಿರಲಿ, ಈಗಾಗಲೇ ನಿಮ್ಮ ಸರ್ಕಾರದ ಅನೇಕ ಹಿರಿಯರು ನಿಮಗೆ ತಿರುಗಿದ್ದಾರೆ. ಬಸವರಾಜ ರೆಡ್ಡಿ ಅವರು ಏನ್ ಹೇಳ್ತಾರೆ ಗೊತ್ತಾ? ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನ ಕೇಳ್ತಾರೆ ಅವರಿಗೆ, ನಮ್ಮ ಊರಿಗೆ ರೋಡ್ ಇಲ್ಲ, ನಿಮ್ಗೆ ರೋಡ್ ಬೇಕು, ಏನ್ ಗ್ಯಾರಂಟಿ ಬೇಕು ಒಂದು ಹೇಳ್ರಿ. ಹೇಳತ್ತಾರ ಅವರು, ಈ ದೇಶದೊಳಗ ಅತ್ಯಂತ ಭ್ರಷ್ಟ ಸರ್ಕಾರ ಯಾವ್ದದ ಅಂದ್ರೆ ಅದು ಕಾಂಗ್ರೆಸ್ ಅಂತ ಹೇಳಿ ಬಸವರಾಜ ರೆಡ್ಡಿ ಹೇಳ್ತಾರೆ. BR ಪಾಟೀಲ್ ಅವ್ರು ನಿಮಗೆ ತಿರುಗಿದ್ದಾರ. ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವ್ರು ಹೇಳ್ಯಾರ, ಮುಖ್ಯಮಂತ್ರಿ ಖಾಲಿಯಾರ ಏನೂ ಇಲ್ಲ ಅಂತ ಹೇಳಿ. ಪರಿಸ್ಥಿತಿ ಎಲ್ಲಿ ಬಂದು ನಮಗೆ ಜನರು, ನಮ್ಮ ರೈತರ ಮಕ್ಕಳು ಹಾಸ್ಟೆಲ್ಗಳಿಗೆ ಅಡ್ಮಿಷನ್ ಮಾಡಬೇಕಂದ್ರೆ ಎಲ್ಲರೂ ನಡ್ಸ್ಕೊಟ್ಟಿಲ್ಲ. ಕಾಂಗ್ರೆಸ್ ಸರ್ಕಾರ ಪರಿಸ್ಥಿತಿಯಲ್ಲಿ ಬಂದರು. ನಮ್ಮನ್ನೊಂದು ಹಾಸ್ಟೆಲ್ ನಾನೇ ಹೋಗಿದ್ದ, ಆ ಹಾಸ್ಟೆಲ್ ಸುಪ್ರೀಂ ಏನಂತ ಬಂಧುಗಳೇ, ಶರಣು ಸಲಗ ನೀನಕ್ಕಿಂತ ಮೊದಲೇ ವೇಟಿಂಗ್ ಲಿಸ್ಟ್ ಹಾಸ್ಟೆಲ್ ಅಡ್ಮಿಷನ್ಸ್ ಈ ಎಲ್ಲ ಸಚಿವರಿಗೆ ನಿಮಗೆ ಗೊತ್ತಿರಲಿ. ದಯಮಾಡಿ ಇವತ್ತು ಅಥವಾ ನಾಳೆಗೆ ನಾನೆಲ್ಲರಿಗೆ ಬಸವ ಕಲ್ಯಾಣ ಯೋಜನೆಯಿಂದ ಭಾರತೀಯ ಜನತಾ ಪಾರ್ಟಿಯಿಂದ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡ್ತೇನೆ. ನೀವು ಆದಷ್ಟು ಶೀಘ್ರದಲ್ಲಿ ತಾವು ಮಹಾರಾಷ್ಟ್ರ ಮಾದರಿಯೊಳಗ ನಮಗೆ ಪರಿಹಾರ ಕೊಡಲೇಬೇಕು. ನಮ್ಮ ರೈತರ ಸಾಲ ಮನ್ನಾ ಮಾಡಬೇಕು. ನಮ್ಮ ರೈತರ ಸಾಲ. ಎರಡನೇ ನಿಮಿಷಪ್ಪ, ನಾನು ಮುಖ್ಯಮಂತ್ರಿಗಳೇ ನೀವೆಲ್ಲ ಕಡೆ ಹೇಳ್ತೀರಿ, ನಾನು ರೈತನ ಮಗ, ನಾನು ಬಡತನದೊಳಗೆ ಬಂದಿನಿ, ನನಗಂತ ಬಡತನದ. ಹೌದು, ನೀವು ಬಡವರ ಮಗ ಇದ್ದರೆ ನಾನು ಹೋಗ್ತೀನಿ. ಅನೇಕ ನಿಮ್ಮ ಸಚಿವರು ಅವ್ರಿಗೆ ಗೊತ್ತಿಲ್ಲ, ಹೊಲ ಗೊತ್ತಿಲ್ಲ, ನೆಲ ಗೊತ್ತಿಲ್ಲ, ಬಡವರ ಕಷ್ಟ ಗೊತ್ತಿಲ್ಲ, ರೈತರ ಕಷ್ಟ ಗೊತ್ತಿಲ್ಲ. ಸಾಮಾನ್ಯ ರೈತರು ಅವ್ರ ಹೋಗಪ್ಲೇನೇ ಇಲ್ಲ. MLA ಫೋನ್ ಎತ್ತಲ್ಲ. ಬೆಂಗಳೂರಿನೊಳಗೆ ಕಾನ್ವೆಂಟ್ಗಳು ಓದಿ ಶಾಸಕರಾದವರು ಈ ರೈತರಿಗೆ ಬಾಯಿದೊಳಗ ನೀರು ಹಾಕಬಹುದು, ಅವರು ಅದು ಸಾಧ್ಯ ಇಲ್ಲ. ಹಾಗಾಗಿ ಸಮಸ್ತ ಎಲ್ಲ ಬಸವ ಕಲ್ಯಾಣದ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ನಾನು ವಿನಂತಿಯನ್ನು ಮಾಡ್ತೇನೆ. ಮುಖ್ಯಮಂತ್ರಿಗಳೇ, ತಾವು ದಯವಿಟ್ಟು ನಮ್ಮ ರೈತರ ಸಾಲ ಮನ್ನಾ ಮಾಡಲೇಬೇಕು. ಮಹಾರಾಷ್ಟ್ರದ ಮಾದರಿಯಲ್ಲಿ ತಾವು ಪರಿಹಾರ ಕೊಡಲೇಬೇಕಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅಂದ್ರೆ ಇನ್ನೊಂದು ವಿಷಯ, ಇವತ್ತು ನೋಡ್ರಿ, ನಮ್ಮ ರೈತರು ನಿರಂತರ ಇನ್ಶೂರೆನ್ಸ್ ಕಟ್ಕೋತ ಬಂದಾರ. ಒಬ್ಬರಿಗಡೆ ಇನ್ಶೂರೆನ್ಸ್ ಸಿಕ್ಕದಪ್ಪ ನಿಮ್ಗ, ಯಾರಿಗೂ ಇನ್ಶೂರೆನ್ಸ್ ಕೊಟ್ಟಿಲ್ಲ. ನೀವು ಇನ್ಶೂರೆನ್ಸ್ ಬೇಕಂದ್ರೆ ಏನ್ ಮಾಡ್ತೀರಿ? 7 ವರ್ಷದ್ದು CC ಎಕ್ಸ್ಪೆರಿಮೆಂಟ್ ಮಾಡ್ಬೇಕಂತ ಹೇಳ್ತೀರಿ. 7 ವರ್ಷದ CC ಎಕ್ಸ್ಪೆರಿಮೆಂಟ್ ಮಾಡಿ ಈ ರೈತರಿಗೆ ನ್ಯಾಯ ಕೊಡ್ತೀರೇನಪ್ಪ? ಕಾನೂನು ಯಾರು ಮಾಡಿದ್ರು? ಈ ನಿಯಮಗಳು ಯಾರು ಮಾಡಿದ್ರು? ಸರ್ಕಾರದ ನಿಯಮಗಳು. ರೈತರ ಬೈದ ಒಂದು ಅನ್ನ ಹಾಕ್ತಕ್ಕಂಥ ನಿಯಮಗಳು ಇರಬೇಕು, ರೈತರಿಗೆ ವಿಷ ಹಾಕ್ತಕ್ಕಂಥ ನಿಯಮಗಳು ನಿಮ್ಮವ. ಹಾಗಾಗಿ ಈ ಹೋರಾಟದ ಮುಖವಾಗಿ ಅರೆಬೆತ್ತಲೆ ಹೋರಾಟದ ಮುಖೇನ ಸರ್ಕಾರಕ್ಕೆ ನಾನು ಮನವಿಯನ್ನು ಮಾಡ್ತೇನೆ. ನಾನು ಚಾಟಿ ತಿನ್ನೋದ್ರ ಮುಖಾಂತರ ನಿಮ್ಮ ಕಡೆ ತಿಳಿಸ್ತೇನೆ. ನೋಡಿ, ಈಗಾದರೂ ಸಮಸ್ತ ರೈತರಿಗೆ ಪ್ರಾಮಾಣಿಕವಾಗಿ ಜನ ಓಟ್ ಕೊಟ್ಟು ಅಲ್ಲಿ ಕೂಡಿಸೋರ. ಒಂದು ವೇಳೆ
ನೀವೇನಾದ್ರೂ ಮತ್ತು ಹಂಗೆ ಕೂತ್ರಿ ನಮ್ಮ ರೈತರಿಗೆ ನೋಡಿಲ್ಲ ಆ ದೇವರು 2028ಕ್ಕ ನೀವು 100ಕ್ಕೆ 100 ಶಿಕ್ಷೆ ಕೊಡ್ಲಿಕ್ಕೆ ಬೇಕು. ಹಾಗಾಗಿ ಸಮಸ್ತ ಎಲ್ಲ ರೈತ ಬಾಂಧವರಿಗೆ ತಾವು ನಮ್ಮ ಹೋರಾಟದ ಬೆಳಗ್ಗೆನೆ ಬಂದು ಅನಗತ್ಯ ಮೆರವಣಿಗೆಗೆ ತಾವೆಲ್ಲರೂ ನಿಮ್ಮಷ್ಟು ಕಷ್ಟ ಇದ್ರು ನಮ್ಮ ತಕ್ಲೀಫ ನಮ್ಗಿದು ಗಾಯ ಅಡ್ಡಿಯದಿಂದ ಮಾಯಬಹುದು. ನನ್ನ ಗಾಯ ಯಾರದಿಂದ ಮಾಯ್ತದ ಆಗ ನಮ್ಮ ರೈತರಿಗೆ ಏನು ಗಾಯ ಬಿದ್ದವಲ್ಲ ಮಾಯ್ಲಕ್ ಸಾಧ್ಯನೇ ಇಲ್ಲ ಅಂತ ಗಾಯಗಳು ನಮ್ಮ ರೈತರಿಗವ. ಅದಕ್ಕಾಗಿ ಮುಖ್ಯಮಂತ್ರಿಗಳೇ ಈಗಲೂ ಕಾಲ ಕೆಟ್ಟಿಲ್ಲ. ಒಂದು ಸಲ ಬರ್ರಿ 8 ಸ್ಟ್ಯಾಂಡ್ ಕೊಡ್ರಿ, ಬೀದರ್ ಕಲಬುರಗಿ ಯಾದಗಿರಿ ಜಿಲ್ಲಾ ಸಭೆ ಇಲ್ಲೇ ಠಿಕಾಣಿ ಹೊಡ್ರಿ, ನೋಡ್ರಿ ಪರಿಸ್ಥಿತಿ ಏನಾಗ್ಯದ. ಯಾವ ರೀತಿ ಮಹಾರಾಷ್ಟ್ರ 32,000 ಕೋಟಿ ಕೊಟ್ಟದಪ್ಪ, ಅದೇ ರೀತಿ ಕೊಡಂತೇಳಿ ಕೈ ಜೋಡಿಸಿ ವಿನಂತಿ ಮಾಡೋ ಸಲಕ ಈ ಹೋರಾಟ ನಾನು ಕರ್ತೇನೆ. ಹಾಗಾಗಿ ಮತ್ತೊಮ್ಮೆ ನನಗೆ ವಿಶ್ವಾಸ ಇದೆ, 100ಕ್ಕೆ 100 ನಮ್ಮ ಹೋರಾಟ ಮುಖ್ಯಮಂತ್ರಿಗಳ ಕಿವಿ ಮುಟ್ತದ, ಉಪಮುಖ್ಯಮಂತ್ರಿಗಳ ಕಿವಿ ಮುಟ್ತದ, ನಮ್ಮ ಹೋರಾಟ ಯಶಸ್ವಿ ಆಗ್ತದೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅದಕ್ಕ ದಯಮಾಡಿ ನೀವೆಲ್ಲರಿಗೂ ಕೈ ಮುಗಿತೀನಿ. ನಾನು ಧನ್ಯವಾದ. ಎಲ್ಲರೂ ದಯಮಾಡಿ ಬೆಳಗ್ಗೆ ಯಾರು ಊಟ ಮಾಡಲಾದೆ ಬಂದಿರಿ, ದಯಮಾಡಿ ಅಕ್ಕ ಮಾತಾಡಿ ದಂಡಿಗೆ ನಾವು ತಹಸೀಲ್ದಾರಿಗೆ ಮನವಿ ಸಲ್ಲಿಸ್ತೀವಿ. ಮನವಿ ಸಲ್ಲಿಸೋದಕ್ಕಿಂತ 2 ನಿಮಿಷ ಮಾಧವ ಹಸುದೇವರು ಮಾತಾಡ್ತಾರ, ನಾವು ಮನವಿ ಕೊಡ್ತೀವಿ. माझ्या शेतकरी बांधवांनो, आज आपण आतापर्यंत जो प्रकार बघितला शरणू सरगस्त आहे यांच्या नेतृत्वामध्ये आजचा हा बृहत् मोर्चा, आत्मलग्न मोर्चा सरकारला जागे करण्यासाठी आजचा हा मोर्चा तुम्हा सर्वांच्या साक्षीने आज निघालेला आहे. शेतकरी कुटुंबामध्ये जन्मल्यानंतर शेतकऱ्यांच्या वेदना काय असतात हे ज्वलंत उदाहरण तुमच्याकडे शरणू सरगर यांच्या रूपामध्ये तुमच्या समोर आज आहे. तुमच्यासाठी आणि आजच्या उन्हामध्ये सापकाचा मार खाल्ला, कारण स्वतःला थोडस पश्चातापामध्ये जाण्याचा हा प्रयत्न होता. पश्चाताप करून घेण्यासाठी आणि त्या नाराज लोकांना जाग येऊ नाही येऊ, पण मी स्वतः पश्चाताप करतो आहे, कधीच नाही ते डोळ्यात तरी हे लोक बघावं, कुंभकर्णाच्या झोपेतून बाहेर घ्यावं, हा प्रयत्न अत्यंत कळीकाजने आधड्यातून या लोकांनी आज आमच्या समोर मांडलेला आहे. सरकारी आपल्या जागावर महाराष्ट्रामध्ये जे काही पर्याय दिलं जात आहे याच्या तुलनात्मक थोडं तरी माणुसकीच्या दृष्टिकोन राहतो. तुम्ही काय काय आम्ही लोकांना दाखवून सत्तेमध्ये आलात हे सगळ्या लोकांना माहित आहे. आता काळाबाजार करून तुम्ही आज काय काय करताय. अरे ज्या माणसाला लाज लज्जा शरम जर असते तर इतक्या शिवाय खाऊन 8 वर्षामध्ये शिवाय खाऊन तुम्ही सत्ता सोडली असते. पण तुमच्यासारखे निर्लज्ज बेशरम माणसं तुम्ही हात हे सिद्ध करून दिला आहे. तरी कमीत कमी ह्या जगाचा पोशिंदा, तुमच्या सर्वांचा पोट करणारा पोशिंदा आज दुःखात आहे. त्यासाठी तुमचे डोळे उघडावेत असा हा प्रयत्न आजच्या या बृहत् मोर्चातून झालाय. आमचे तुमचे सर्वांचे लाडके नेते, या बसवकल्यांचे भाग्यविधाते शरणू सरगर साहेब व जिल्ह्याचे अध्यक्ष सोमनाथ पाटील आजच्या या मोर्चामध्ये सामील होऊन काय अत्यंत कळीकाजने हा मोर्चा संपन्न केला. तुम्ही सर्व आलात, तुम्हाला सर्वांना तुम्ही सर्वजण इथं आलात आणि राज्यातून आमचे आदरणीय श्री येडियुरप्पाजी माजी मुख्यमंत्री हे किसान नेते म्हणून ओळखले जातात. त्यांचे सुपुत्र आज राज्याचे अध्यक्ष DY विजेंद्र अण्णा यांनी सर्व जिल्ह्याला, सर्व मंडळाला हा एक कार्यक्रम आखून दिलेला आहे. शेतकऱ्यांचे आवाज बुलंद करा. झोपलेल्या सरकारला जागे करण्यासाठी शेतकरी रस्त्यावर आला पाहिजे असा आमच्या राज्याध्यक्षांचा हा आदेश, त्या आदेशाला सन्मान देतो. ಸಮಸ್ತ ಬಸವ ಕಲ್ಯಾಣ ಹಾಗೂ ಹುಣಸೂರು ತಾಲೂಕಿನ ಎಲ್ಲ ರೈತರ ಪರವಾಗಿ ಇವತ್ತು ನಾವು ಮಾನ್ಯ ದಂಡಾಧಿಕಾರಿಗಳು ಬಸವ ಕಲ್ಯಾಣಗಳಿಗೆ ಮನವಿ ಪತ್ರವನ್ನು ಕೊಡ್ತಾ ಇದ್ದೀವಿ. ಆ ಮನವಿ ಪತ್ರ ಮಾನ್ಯ ಸಿದ್ದರಾಮಯ್ಯನವರಿಗೆ ಅವರು ತಲುಪಿಸಬೇಕು ಅಂತ ಅದನ್ನು ನಾನು ಓದ್ತಾ ಇದ್ದೀನಿ. ಈ ಸಂದರ್ಭದಲ್ಲಿ ಇವರಿಗೆ ಸಾಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ, ಕರ್ನಾಟಕ ಸರ್ಕಾರ ಬೆಂಗಳೂರು ಮಾನ್ಯ ತಹಸೀಲ್ದಾರರು ಬಸವ ಕಲ್ಯಾಣ ಮುಖಾಂತರ ವಿಷಯ ಬಸವ ಕಲ್ಯಾಣ ತಾಲೂಕಿನಲ್ಲಿ ಅಪಾರ ಪ್ರಮಾಣದಲ್ಲಿ ಮಳೆಯಿಂದ ಹಾನಿಯಾದ ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಮನವಿ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಬಸವ ಕಲ್ಯಾಣ ಮತ್ತು
ಅಪಾರ ಪ್ರಮಾಣದಲ್ಲಿ ಮಳೆಯಾಗಿ ಹಳ್ಳ, ಕೆರೆ, ಕಟ್ಟೆ ಒಡೆದು ರೈತರ ಜಮೀನಿನಲ್ಲಿ ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿರುವುದರ ಜೊತೆಗೆ ಫಲವತ್ತಾದ ಮಣ್ಣು ಕೊಚ್ಚಿ ಹೋಗಿ ಬಿತ್ತು ತೋಚದಂತಾಗಿದೆ. ಆದರೆ ಇಲ್ಲಿಯವರೆಗೆ ಕರ್ನಾಟಕ ಸರ್ಕಾರ ರೈತರಿಗೆ ಸರ್ಕಾರದ ವತಿಯಿಂದ ಯಾವುದೇ ಪರಿಹಾರ ನೀಡದೇ ಇರುವುದರಿಂದ ರೈತರ ಪರಿಸ್ಥಿತಿ ಹೇಳತೀರದಾಗಿದೆ ಮತ್ತು ಬಡ ರೈತರ ಜೀವನ ಬಿತ್ತು ತೋಚದಂತಾಗಿದೆ. ಕೂಡಲೇ ಈ ಕೆಳಕಂಡ ಬೇಡಿಕೆ ಈಡೇರಿಸಲು ತಮ್ಮಲ್ಲಿ ಬಡ ರೈತರ ಪರವಾಗಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಅತಿವೃಷ್ಟಿಯಿಂದ ಬೆಳೆ ಹಾನಿಯಾದ ಪ್ರತಿಯೊಬ್ಬ ರೈತರ ಜಮೀನಿಗೆ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು. ಅತಿವೃಷ್ಟಿ ಹಾನಿಯಿಂದ ತೀವ್ರ ಸಂಕಷ್ಟದಲ್ಲಿರುವ ರೈತರ ರಾಷ್ಟ್ರೀಕೃತ ಮತ್ತು ಸಹಕಾರಿ ಬ್ಯಾಂಕ್ನಲ್ಲಿರುವ ಬೆಳೆ ಸಾಲ ಮನ್ನಾ ಮಾಡಬೇಕು. ಮಹಾರಾಷ್ಟ್ರ ಸರ್ಕಾರದ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ರೈತರಿಗೆ ಆದಷ್ಟು ಬೇಗ ಪರಿಹಾರ ಹಣ ಬಿಡುಗಡೆ ಮಾಡಬೇಕು. ಅಪಾರ ಮಳೆಯಿಂದ ಹಾನಿಯಾದ ರೈತರ ಬೆಳೆಗಳ ಬೆಳೆ ವಿಮಾ ಮೊತ್ತ ಬಿಡುಗಡೆ ಮಾಡಬೇಕು. ಕರ್ನಾಟಕ ರಾಜ್ಯದ ಎಲ್ಲಾ ರೈತರಿಗೆ ವಿಮಾ ಯೋಜನೆ ಜಾರಿ ಮಾಡಬೇಕು. ಈ ಎಲ್ಲವನ್ನು ನಾವು ಮಾನ್ಯ ಶಾಸಕರ ಮುಖಾಂತರ ಕೊಟ್ಟೇವೆ. ತಾಲೂಕಿನ ಬಿಜೆಪಿ ಮುಖಾಂತರ ಹಮ್ಮಿಕೊಳ್ಳುವ ರೈತರಿಗೆ ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಾಗ ನಮ್ಮ ಬಸವಕಲ್ಯಾಣ ಎಲ್ಲರಿಗೆ ಮನಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ನಮಸ್ಕಾರ. ಭಾರತೀಯ ಜನತಾ ಪಕ್ಷ ರೈತ ಮೋರ್ಚಾ ಗ್ರಾಮೀಣ ಮಂಡಲ ಬಸವ ಕಲ್ಯಾಣ ಇವರ ವತಿಯಿಂದ ಹಾಗೂ ಮಾನ್ಯ ಶಾಸಕರು ಹಾಗೂ ಮಾನ್ಯ ಜಿಲ್ಲಾ ಅಧ್ಯಕ್ಷರು ಭಾರತೀಯ ಜನತಾ ಪಾರ್ಟಿ ಇವರಿಂದ ಒಂದು ಮನವಿ ಪತ್ರವನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸಿರುತ್ತಾರೆ. ಅದರ ಮನವಿಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದು ಸರ್ಕಾರಕ್ಕೆ ಮುಟ್ಟಿಸಲಿಕ್ಕೆ ಹೇಳ್ತೇನೆ. ಧನ್ಯವಾದಗಳು. ದಯವಿಟ್ಟು ಬಂದಿದ್ದ ಎಲ್ಲರೂ ಹತ್ತುವಾದ ಈ ಗ್ರೌಂಡ್ ನಾನು ಬರ್ತೀನಿ, ನಿಮ್ ಜೊತೆ ನಾನು ಬರ್ತೀನಿ. ಊಟ ಆದ ಬಳಿಕ ಹಿಂಗೆ ಹಬ್ಬ ಬಂದವೆಲ್ಲ ಊಟ ಆಗೋ ತನಕ ಇಲ್ಲ. ಡಿಜೆ ಮುಂದೆ ತಿರ್ಸಪ್ಪ, ಡಿಜೆ ಹಾಕೊಂಡು ತಗೋರಪ್ಪ. ಎಲ್ಲರಿಗೂ ಧನ್ಯವಾದಗಳು. ಊಟಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ವಾಯ್ಸ್ ಆಫ್ ಚಿತ್ತಾಪುರ ಸುದ್ದಿ ವಾಹಿನಿಯನ್ನು ಸಬ್ಸ್ಕ್ರೈಬ್, ಲೈಕ್ ಮತ್ತು ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಲು ಮರೆಯದಿರಿ.